ಈಗಿನ ಮಕ್ಕಳೆಲ್ಲ ನಾವು ಹಿರಿಯರು ಹೇಳುವುದನ್ನು ಸ್ವಲ್ಪ ಕೇಳಬೇಕು. ಮೈಯಲ್ಲಿ ಬರ್ತದೆ. ಎಂತ ಮಾಡ್ತಾರೆ ಇವರು? ಎಂತಲ್ಲ ಮೈಯಲ್ಲೆಲ್ಲ ಬರೋದು? ಈ ಮೈಯಲ್ಲೆಲ್ಲ ಬರೋದುಂಟಲ್ಲ, ಅದು ಪ್ರೇತ. ಅದರಲ್ಲಿ ಬಗೆ ಬಗೆದುಂಟು. ಇನ್ನೊಂದುಂಟು ಮಾಸ್ತಿ. ಮಾಸ್ತಿ ಅಂದರೆ ಎಂತ? ಮಾಸ್ತಿ ಅಂತ ಹೇಳಿದರೆ ಅದೊಂದು ಹೆಂಗಸಿನ ರೂಪದಲ್ಲಿ ಇರ್ತದೆ. ಬಿಳಿ ಕೂದಲು, ಉದ್ದ ಸೀರೆ. ರವೇನ, ನೀ ಉದ್ದ ಕೂದಲು ಬಿಳಿ ಸೀರೆ ಅಂತ ಹೇಳ್ತಾ ಇದ್ರಿ, ಚೇಂಜ್ ಆಗ್ತಿರ್ತದೆ. ಅದು ಬಿಡಿಯೆಲ್ಲ ಕೇಳ್ತಲ್ಲ. ಬೀಡಿಗೆ ಹೇಳ್ತದೆ. ರವಣ ಹೇಳಿದಲ್ಲ, ಬೀಡಿಗೆ ಹೇಳ್ತದೆ. ಕೊಡುವ ಕೈ ಹೊಟ್ಟೆ. ಹೊಟ್ಟೆ 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 ಅಲ್ಲ, ಗ್ಲಾಸ್ ಹೊಟ್ಟೆ. ಇದಾ ಕೊಡುವ ಕೈ ಹೊಟ್ಟೆ ಕೆಳಗೆ ಬೀಳ್ತದೆ. ನಮ್ಮ ಹತ್ರ ಎಕ್ಲಿಕ್ಕೆ ಹೇಳ್ತದೆ. ಒಂದು ಸಲ ನಾವು ಎಕ್ಕಬೇಕು, 2 ಸಲ ನಾವು ಎಕ್ಕಬೇಕು, 3ನೇ ಸಲ ಹಾಕುವಾಗ ಮತ್ತೆ ಬಿಡಿ ಕೆಳಗೆ. ಈಗ ಹೇಳಬೇಕು, ನಾನು ಎಕ್ಕುವುದಿಲ್ಲ ನೀನು ಎಕ್ಕು ಅಂತ. ಅದು ಎಕ್ಲಿಕ್ಕಂತ ಕೆಳಗೆ ಬರ್ತದೆ. ರಪ್ಪಂತ ಕೂದಲಿಡಿದು ಗಟ್ಟಿ ಎಳಿಬೇಕು. ಹೆದರಬಾರ್ದು, ಬಿಡಬಾರ್ದು. ಹೆದರಿದ್ರೆ ಹೋಯ್ತು. ರವೇನ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತದೆ? ಸಮುದ್ರದ ಮಧ್ಯಕ್ಕೆ ಕರ್ಕೊಂಡು ಹೋಗ್ತದೆ. ಹೆದರಿದ್ರೆ ಹೋಯ್ತು. ಸ್ಮಶಾನ ಕೇಳ್ಕೊಂಡು ಹೋಗ್ತದೆ. ಗರ್ಗಂಡ ಕತ್ತಲೆ. ಹೆದರಿದ್ರೆ ಹೋಯ್ತು. ಗುಡ್ಡೆ ತುದಿಗೆ ಹೇಳ್ಕೊಂಡು ಹೋಗ್ತದೆ. ಕೆಳಗೆ ನೋಡಿದ್ರೆ ಪ್ರಪಾತ. ಈಗ ಹೆದರಿದ್ರೆ ಅಲಕ್ಕೆ ಹೋಯ್ತು. ಆಗ ನನ್ನನ್ನು ಬಿಡಿ, ನನ್ನನ್ನು ಬಿಡಿ ಅಂತ ಕಿರಿಸ್ತದೆ. ಕಣ್ಣೆಲ್ಲ ಕೆಂಪು ಕೆಂಪಾಗಿ ಕೊನೆಗೆ ನಮ್ಮನ್ನು ನೋಡಿ ಎಂತಾಯ್ತಾ? ಮಿಕ್ಸರ್ ಮೂಗೊಳಗೋಯ್ತು. ಸಾವ ಮಾರ ಕರ್ಮ. ಇವಾಗ ಚಂದ್ರನಿಗಿದ್ರೆ ಲೋಕ ಇಲ್ಲ. ಯಾರು? ನಾನೆಂತಿದ್ರು? ನೀವು ಜನನ್ನು ನೋಡ್ಬೇಕಿತ್ತು. ಹಾಗೇನಿರಲಿಲ್ಲ, ಅದು ಸ್ವಲ್ಪ ನರ್ವಸ್ ಆಯ್ತು ಅಷ್ಟೇ. ಮಿಕ್ಸರ್ ಒಂದು ಬಾಯಲ್ಲಿ ತಿನ್ನಾಯ್ತಾ? ಮೂಗಲಲ್ಲಿ ತಿನ್ನೋದು ಬೇಡ. ಸುಕ್ಕಾಗಿದ್ರೆ ಜಾಮ್ ಆಗ್ತಿತ್ತು. ಎಂತ ಮಾನವ ಮಾಮನ